So BJP is always against social justice and programs of the poor people of the society because they are opposed. In our previous regime, all our pro-poor programs, welfare measures that we have undertook. Like Now also they are opposing all 5 guarantees. All flagship programs. Because they basically BJP and JDS are against social justice and programs of the poor people. It is not only they have tried in Karnataka, in the entire country, wherever governments of opposition party is there in power, they try to dislodge such governments, and they have succeeded in sending some chief ministers to prison. So it is not possible in Karnataka because people are standing with us like a rock, and also with me, all our cabinet colleagues, all our leaders, all our workers, and also party, MLAs, MLCs, and High Command, MPs and High Command. So these are the first reaction today, and my colleagues are here. Please, you can ask questions. ನೋಡಪ್ಪ, ಇದು ತೃಪ್ತಿ ತಂದಿದೆಯಾ ತೃಪ್ತಿ ತಂದಿಲ್ವಾ ಅಂತಕ್ಕಂಥ ಪ್ರಶ್ನೆ ಅಲ್ಲ. ನಾವು ಗವರ್ನರ್ನ ಆದೇಶವನ್ನ ಪ್ರಾಸಿಕ್ಯೂಷನ್ ಕೊಡೋದನ್ನ ಚಾಲೆಂಜ್ ಮಾಡಿದ್ದು. ಅವರು 19 PC ಆಕ್ಟ್ ಅನ್ನು ಬಿಟ್ಟು 218 ಮತ್ತು 17A ನಲ್ಲಿ ನಮಗೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ರು. ಅವರು 17A ಮಾತ್ರ ಎಂಕ್ವೈರಿ ಮಾಡಿ ಅಂತ ಹೇಳಿ 218 PC ಆಕ್ಟ್ ಅನ್ನ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಗೊತ್ತಾಯ್ತಾ? ನಾನು ಅದಕ್ಕೆ ನೋಡಿ, ಈಗ ಇಟ್ಸ್ ನಾಟ್ ಎ ಕ್ವಶನ್ ಆಫ್ satisfaction or dissatisfaction. It's a legal fight. I will discuss with the legal experts and come back to you. ನೋಡಪ್ಪ, ನಾನು ಹೇಳಿದ್ನಲ್ಲ, see, I am very, very categorical. I will discuss with the legal experts what action to be taken legally, and it is after only discussing with the legal experts. ಇದುವರೆಗೆ ನೀವು ಹೇಳ್ತಾ ಇದ್ರಿ ನಮ್ದು ಯಾವ್ದು ತಪ್ಪೇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ತನಿಖೆಗೆ ಅನುಮತಿ ಕೊಟ್ಟಿರುವಂತದ್ದು ಒಂದ್ ರೀತಿ ನಿಮ್ಮ ಈಗಲೂ ನನ್ನ ಪ್ರಕಾರ ತಪ್ಪು ಮಾಡಿಲ್ಲ. ಗೊತ್ತಾಯ್ತಾ? ಆದೇಶ ಕೊಟ್ಬಿಟ್ಟು ಆದೇಶ 17A ನಲ್ಲಿ ಮಾಡಿ ಅಂತ ಹೇಳಿದ ತಕ್ಷಣ ಎಂಕ್ವೈರಿ ಮಾಡಿ ಅಂದ ತಕ್ಷಣ ತಪ್ಪು ಮಾಡಿದ್ದೀನಿ ಅಂತಲ್ಲ ಅದರ ಅರ್ಥ. ನ್ಯಾಯಾಲಯದಲ್ಲಿ ನಾನು ಅದಕ್ಕೆ ನ್ಯಾಯಾಧೀಶ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿ ಏನ್ ಮಾಡ್ಬೇಕು ಮುಂದೆ ಅಂತ.
ಜಜ್ಮೆಂಟ್ ಅಲ್ಲಿ ಅನ್ಡೌಟೆಡ್ಲಿ ರಿಕ್ವೈರ್ ಅಂಡ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದೆ. ಅನ್ಡೌಟೆಡ್ಲಿ ರಿಕ್ವೈರ್ ಅಂಡರ್ ವಾಟ್ ಸೆಕ್ಷನ್? ಅಂಡರ್ 17A. 17 ಅದೇ ನಾನು ಹೇಳಿದ್ದಲ್ವಾ, ನಾ 17A ಅಂತ ಇಲ್ಲ ಅಂತ ಹೇಳದ್ನ. ನೋಡಪ್ಪ ಎಲ್ಲದು ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಇದು. ಅದ್ ನೋಡಪ್ಪ, ನೀನು ಇಂಗ್ಲಿಷ್ ಪತ್ರಿಕೆಯವನು, ಅರ್ಥ ಮಾಡ್ಕೊ ಇದು. ದಿ ಆರ್ಡರ್ ಇಸ್, ಕೇಳ್ರಿ ಇಲ್ಲಿ ಬರ್ಕೊಳ್ರಿ ಇದನ್ನ. ದಿ ಆರ್ಡರ್ ಇಸ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ಟು ಎನ್ ಅಪ್ರೂವಲ್ under section 17A of the Act, and not an order granting sanction under section 218 of the BNS is not there. Sir, you have said you are open for an investigation. Would the state government order an investigation, or would you wait for what happens in the special court, sir? You have said you are open for an investigation. See, whatever court said, I have read it. You are asking the question to the government. You see, I am confining to only the orders passed by the High Court. ಸರ್, ಈಗ ನಿಮ್ಮ ಈ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷ ಹೋರಾಟ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ನಲ್ಲಿ ಇದಾರೆ? ಅಲ್ಲ, ಬೇಲ್ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ಈಗ ಅವರಂದ್ರೆ ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನ ಕೇಳೋದು ಅಲ್ಲ. ನೀನ್ ಕೇಳ್ತಾ ಇದೀಯನೆಯ, ಮತ್ತೆ ನೀನ್ ಬಿಡು. ಅವ್ರಿಗೆ ಉತ್ತರ ಕೊಡ್ತೀನಿ ನಾನು, ಬಿಡು. ಮಾಡ್ಲಿ, ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ. ಬಿಕಾಸ್ ಇಟ್ಸ್ ಎ ಕಾನ್ಸ್ಪಿರಸಿ ಸರ್. ಕುಮಾರಸ್ವಾಮಿ ಬೈ ಬೋತ್. ನಾನು ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೇಳಲ್ಲ, ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಅದು ಅಪ್ಲೈ ಆಗಲ್ವಾ? ಅದನ್ನ ಹೇಳಿದ್ರು. ಅಲ್ಲ, ಅವ್ರಿಗೆ ಅಪ್ಲೈ ಕೇಳಲಿಲ್ವ? ಅದನ್ನೇ ಕೇಳಿದಾಗ ಕೇಳು, ಇವ್ರಿಗೆ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು. ನಿಮಗೆ ಬೇಲ್ನಲ್ಲಿ ಇದ್ದೀರಲ್ಲಪ್ಪ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ. ನೀವು ರಿಸೈನ್ ಮಾಡಬೇಕು ಅಂತ ನಾನು ಕೇಳಲ್ಲ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರೆ. ಪ್ರಕರಣದ ಬಗ್ಗೆ ತನಿಖೆ ನಡೀತಿರುವಾಗ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರಿ ಸೂಕ್ತವಲ್ಲ, ನೈತಿಕತೆಯ ವಿಚಾರವನ್ನು ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು? ಕುಮಾರಸ್ವಾಮಿ ಹಂಗಾರಿ ಅವ್ರ ಗೌರ್ಮೆಂಟ್ ನಲ್ಲಿ ಕುಮಾರಸ್ವಾಮಿ ಇರೋದು ಅಲ್ಲ. ಆಯ್ತಪ್ಪ, ಅವ್ರು ಕೇಳ್ರಿ ನೋಡ್ರಿ. ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ, ಅದನ್ನ ಕೇಳಿ ಅಂತ ಹೇಳಿ. ಅದನ್ನ ಕೇಳಿದ್ದೀರಾ ನೀವು? ಕೇಳಿಲ್ಲ ನೀವು. ನೀನು ಆಯ್ತು, ಇಲ್ಲ ಬಿಡ, ಆಯ್ತು ನೀನು ತಾಳ್ರಿ. ಸರ್, ಈಗ ರಾಜ್ಯಪಾಲರು BNS ಆಕ್ಟ್ ಅಡಿಯಲ್ಲೂ ಕೂಡ ಕೇಳಿದ್ರು 218. ಆ ಮುಖಾಂತರ ರಾಜ್ಯಪಾಲರು ನೀವ್ ಹೇಳ್ತಿರಂತೆ ಸರ್ಕಾರದ ಸಂಚಿನ